ಸೋನಲ್ ದಿನುಷಾ ಇಟ್ಸ್ ನಾಟ್ ಡನ್ ಬ್ರೋ. ಅದು ಅಗೇನೆಸ್ಟ್ ಭಾರತ ತಂಡ. ಸೊ ಈ ಕಡೆ ಶ್ರೀಲಂಕಾಗೆ ಒಬ್ಬ ಸ್ಟಾರ್ ಬಾಯ್ ಸಿಕ್ಕಿದ್ದಾನೆ, ಅದು ಸ್ಪೆಷಲಿ ಸ್ವೀಪಿಂಗ್ ಸ್ಟಾರ್ ಅಂತ ಹೇಳ್ತೀನಿ. ಇನ್ನು ಭಾರತ ತಂಡಕ್ಕೆ WTC ಆಲ್ಮೋಸ್ಟ್ ಇಟ್ಸ್ ಡನ್ ಬ್ರೋ ಅಂತೀರಾ. ಎಸ್, ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್ ಡ್ರಾನಲ್ಲಿ ಅಂತ್ಯ ಆಗಿದೆ. ಸೊ ಆ ಡ್ರಾ ಆಗಕ್ಕೆ ಪ್ರಮುಖ ಕಾರಣ ಅಂದ್ರೆ ಸೋನಲ್ ದಿನುಷಾ, ಅದರೊಂದಿಗೆ ಈ ಟೇಲೆಂಡರ್ಸ್ ನಮಗೆ ಯಾವ ತರ ಕಾಟ ಕೊಡ್ತಾರೆ ಅಂತ ಇನ್ನೂ ಹಂಗೆ ಕಾಟ ಕೊಡ್ತಾನೆ ಇದ್ದಾರೆ ಗುರು. ನಾವು ಯಾವಾಗೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಲಾಸ್ಟ್ ಇರ್ತಾರಲ್ಲ ಒಂದು 3-4 ಜನ ಬ್ಯಾಟ್ಸ್ಮನ್ಸು ಟೇಲೆಂಡರ್ಸ್ ಅವ್ರು ಯಾವ ಥರ ಕಾಟ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಪ್ಪ. ಇವತ್ತು ಈ ಮ್ಯಾಚಲ್ಲೂ ನೀವು ನೋಡೋದಾದ್ರೆ ಸ್ಪೆಷಲಿ ಡೇ 5 ಅಲ್ಲಿ ಈ ಥರ ಬ್ಯಾಟಿಂಗ್ ಮಾಡ್ತಾರೆ. ಅಂದರೆ ಲೈಕ್ ಇಷ್ಟೊಂದು ಬಾಲ್ಸ್ ಎಲ್ಲ ಆಡ್ಬಿಟ್ಟು ಡ್ರಾವರೆಗೂ ಹೋಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಗುರು. ನಿನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು, ಫಸ್ಟಿಗೆ ಬಂದ್ಬಿಟ್ಟು ಫಸ್ಟ್ ಸೆಷನಲ್ಲೇ 4 ವಿಕೆಟ್ ತೆಗಿತಾರೆ, ಪಟ್ಟ ಅಂತ ನಮ್ಮವ್ರು ಚೇಸ್ ಮಾಡ್ತಾರೆ. ಅಥವಾ ಏನಾದರೂ ಪವಾಡ ಮಿರಾಕಲ್ ಆದ್ರೇನೆ ಇವರು ಹಚ್ಕೆದ್ಬಿಟ್ಟು 150-160 ಲೀಡ್ ಕೊಡ್ತಾರೆ, ನಮ್ಮವ್ರು ಆಡೋಕೆ ಹೋಗ್ಬಿಟ್ಟು ಡ್ರಾ ಆಗುತ್ತೆ. ಆ ಥರ ಇಲ್ಲ ಸೋಲ್ಬೋದು ಹಿಂಗೇನೋ ಹೇಳಿದ್ದೆ. ಬಟ್ ಫುಲ್ ಡೇ ಆಡ್ತಾರೆ, 429 ಹೊಡಿತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಗುರು. ಅವರೇ ಡಿಕ್ಲೇರ್ ಕೊಡೋ ಥರ, ಅಂದರೆ ಡಿಕ್ಲೇರ್ ಇನ್ ದ ಸೆನ್ಸ್ 429ಕ್ಕೆ 9 ವಿಕೆಟು, ಇನ್ನೂ 1 ವಿಕೆಟ್ ಬಾಕಿ. ಸೋನಲ್ ದಿನುಷಾ ಇನ್ನೂ ಅಣ್ಣ ನಾಟ್ ಔಟೇ. ಅಣ್ಣನ ಹೆಂಗ್ ಔಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೋನಲ್ ಅಣ್ಣನ ಬಿಟ್ಬಿಡಿ, ಟೇಲೆಂಡರ್ಸ್ನ ಹೆಂಗ್ ಔಟ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಅವರು ಬ್ಯಾಟಿಂಗ್ ಮಾಡಿದ್ರು. ಅಫ್ಕೋರ್ಸ್ ಶ್ರೀಲಂಕಾಗೆ ಕ್ರೆಡಿಟ್ಸ್ ಕೊಡೋಣ, ಬಟ್ ನಮ್ಮ ಬೌಲಿಂಗು ಒಂಥರ ಏನಂದ್ರೆ ಟೂತ್ಲೆಸ್ ಬೌಲಿಂಗ್ ಇತ್ತ ಅಂತ. ಯಾಕಂತಂದ್ರೆ ಅಫ್ಕೋರ್ಸ್ ನೀವು ನೋಡ್ದಂಗೆ ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಏನಪ್ಪಾ ಅಂದ್ರೆ ಸ್ವಲ್ಪ ಲಕ್ ಇರಲಿಲ್ಲ ಅಂತ, ಅದು ಬೇರೆ ವಿಷಯ. ಆದರೂ ಅಲ್ಲಿ ಇಲ್ಲಿ ಸ್ವಲ್ಪ ಬೇಕಾಗಿತ್ತು ಗುರು, ಲಕ್ಕು ಬೇಕಾಗಿತ್ತು. ಆಮೇಲೆ ಇನ್ನೊಂಚೂರು ಎಫರ್ಟ್ ಹಾಕ್ಬೋದಾಗಿತ್ತ ಅಂತ. ಬಟ್ ಎನಿವೇಸ್ ಈ ಕಡೆ ಶ್ರೀಲಂಕಾ ಒಂಥರ ಭರ್ಜರಿಯಾಗಿ ಆಡಿದ್ದಾರೆ, ಡ್ರಾ ಮಾಡ್ಕೊಂಡಿದ್ದಾರೆ ಈ ಮ್ಯಾಚ್ನ. ಆದ್ರೂ ನಮ್ಮ ಭಾರತ ತಂಡ ಮೊದಲನೇ ಪಂದ್ಯ ಗೆದ್ದಿರೋದ್ರಿಂದ ಸರಣಿ ಅಂತೂ 1-0 ಇಂದ ಗೆದ್ದಿದ್ದಾರೆ. ಆದರೆ ಈ ಕಡೆ ಕ್ರೆಡಿಟ್ಸ್ ಕೊಡಬೇಕು ಶ್ರೀಲಂಕಾ ತಂಡಕ್ಕೆ, ಅದು ಸ್ಪೆಷಲಿ ಸೋನಲ್ ದಿನುಷಾ ಆ್ಯಂಡ್ ಟೇಲೆಂಡರ್ಸು ಯಾವ ಥರ ಆಡಿದ್ರು ಗುರು. ಸ್ಪೆಷಲಿ ಇವತ್ತಂತೂ ಕ್ರೇಜ್ ಅಂದರೆ ಕ್ರೇಜಿ. ಅದು ಟೇಲೆಂಡರ್ಸ್ ಅನ್ನೋಕ್ಕಿಂತ ಅವ್ರು ಬ್ಯಾಟ್ಸ್ಮನ್ ಥರನೇ ಆಡಿದ್ರು ಅಂತ. ಯಾಕಂದ್ರೆ 292 ಬಾಲ್ ಆಡಿದ್ದಾರೆ. ಕೇಶರ, ಪ್ರಭತ್ ಜೈಸೂರ್ಯ, ಲಹಿರು ಕುಮಾರ, ಅಸಿತ್ ಫರ್ನಾಂಡೋ ಎಲ್ಲ ಸೇರಿಸ್ಬಿಟ್ಟು 292 ಬಾಲ್ ಏನೋ ಆಡಿದ್ದಾರೆ ಗುರು. ಒಂಥರ ಹೆಂಗಂದ್ರೆ 1988 ಅಲ್ಲಿ ನಾವು 271 ಬಾಲು ಏನೋ ನಮ್ಮ ವಿರುದ್ಧ ಆಡಿದ್ರು. ಒಂಥರ ಕ್ರೇಜಿ. ಇದು GGRದಲ್ಲಿ ಆಗುತ್ತೆ ಬಿಡಿ, ಈ ಥರದ ಕೆಲವೊಂದು ಸ್ಟ್ಯಾಟ್ಸ್ ಎಲ್ಲ 1988, 1947 ಇದೆಲ್ಲ. ಬಟ್ ಈ ಕಡೆ ನೋಡಿ ಶ್ರೀಲಂಕಾ ಲಾಸ್ಟ್ 27 ಟೆಸ್ಟ್ ಮ್ಯಾಚ್ ಅಲ್ಲಿ 24 ಫಾಲೋನ್ ಯಾವಾಗ ತಗೊಂಡವ್ರೆ ಅಷ್ಟು ಸೋತಿದ್ರು ಅವ್ರು, 24 ಸೋತಿದ್ರು. ಇನ್ನು ಭಾರತ ತಂಡದ ವಿರುದ್ಧ 8 ಬಾರಿ ಸೋತಿದ್ರು ಗುರು, 8ಕ್ಕೆ8 ಸೋತಿದ್ರು ಅನ್ನೋ ಥರ. ಆ ಸ್ಟ್ರೀಕು ಮುರಿದೋಯ್ತು ಇವಾಗ. ಯಾಕಂತಂದ್ರೆ ಇವರು ಡ್ರಾ ಮಾಡ್ಕೊಂಡ್ರು ಶ್ರೀಲಂಕಾದವರು. ಸೊ ಸ್ಟ್ಯಾಟ್ಸ್ ಈ ಥರ ಇದೆ. ಆಮೇಲೆ ನಮ್ಮ ಪಡಿಕ್ಕಲ್ ಅಣ್ಣ ಪ್ಲೇಯರ್ ಆಫ್ ದ ಸೀರೀಸ್ ಆದ್ರು, ಅದು ಬೇರೆ ವಿಷಯ. ಸೂಪರ್ ಆಗಿ ಆಡಿದ್ರು, ಒಂದು 328 ರನ್ನು. ಒಂಥರ ನಂಬರ್ 3 ಅವರು ಸೀಲ್ಡ್ ಮಾಡಿದರೆ, ಅಂದರೆ ಸಿಮೆಂಟ್ ಹೊಡೆದವ್ರೆ ನಂಬರ್ 3ಗೆ ಅಂತ. ಈ ಕಡೆ ಸೋನಲ್ ದಿನುಷಾ ಆಕ್ಚುಲಿ ಹೇಳ್ಬೇಕಂದ್ರೆ ಶ್ರೀಲಂಕಾ ಏನಾದ್ರು 1-0 ಆಗಿದ್ದಿದ್ರೆ ಅವ್ರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಟ್ಟಿರೋರೇನೋ. ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ಬಂದಿದೆ ಗುರು. 420 ರನ್ ಏನೋ, 140 ಎವರೇಜ್ ಏನೋ ಇದೆ, 722 ಬಾಲ್ಸ್ ಏನೋ ಆಡೋನೆ ಅಣ್ಣ. ಈ ಥರನಾ ಅಂದರೆ ಇವಾಗ ಫಸ್ಟ್ ಇನ್ನಿಂಗ್ಸ್ ನೋಡಿ 100 ರನ್ ಎಲ್ಲ ಬಂತು, 104 ಏನೋ ಬಂತು. ಈ ಇನ್ನಿಂಗ್ಸಲ್ಲಿ 133 ನಾಟ್ ಔಟು. ಸ್ವೀಪ್ ಮಾಡಿದ್ದೇ ಮಾಡಿದ್ದು ಅನ್ಬಿಲಿಯಬಲ್ ಅಪ್ಪ. ಇನ್ನು ಈ ಡೇ 5 ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ನೋಡ್ಕೊಂಡು ಬರೋದಾದ್ರೆ, ಅಫ್ಕೋರ್ಸ್ ನಿನ್ನೆ ಗ್ಯಾಪಲ್ಲಿ 229ಕ್ಕೆ 6 ವಿಕೆಟ್ ಏನೋ ಹೋಗಿತ್ತು. ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಸೆಷನಲ್ಲಿ ಗುರು, ಫಸ್ಟ್ ಸೆಷನ್ 1 ವಿಕೆಟ್ ಬರಲ್ಲ ನಮಗೆ. ಜಡೇಜಾ ಹೆವಿ ಟ್ರೈ ಮಾಡಿದ್ರು, ಚೆನ್ನಾಗೇ ಬಂತು. ಯಾವುದೋ ಒಂದು ಸೋನಲ್ದೆಲ್ಲ ಕ್ಯಾಚು, ಅದು ಎಡ್ಜ್ ಆಯಿತು, ಬಟ್ ಕೈಗೆ ಹೋಗಲಿಲ್ಲ. ಪಡಿಕ್ಕಲ್ ಅಣ್ಣನ ಕೈಗೆ ಹೋಗಲಿಲ್ಲ, ಸ್ವಲ್ಪ ದೂರ ಹೋಗ್ಬಿಡ್ತು. ಆ ಕಡೆ ಒಂಥರ ಏನಂದರೆ ರನ್ಔಟ್ ಒಂದೇನೋ ಮಿಸ್ ಆಯಿತು ಅನ್ಸುತ್ತೆ, LBW ಎಲ್ಲ ಮಿಸ್ ಆಯಿತು. ಬಟ್ ಫಸ್ಟ್ ಸೆಷನಲ್ಲಿ ವಿಕೆಟೇ ಬೀಳಲಿಲ್ಲ ಗುರು. ಆ ಥರ ಇಬ್ಬರು ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಂತು. 112 ರನ್ಸ್ ಪಾರ್ಟ್ನರ್ಶಿಪ್ ಬಂದಿದೆ ಇಬ್ಬರ ಮಧ್ಯೆ. ಯಾರಂದರೆ ಸೋನಲ್ ದಿನುಷಾ ಮತ್ತು ಕೇಶರನು ಒಳ್ಳೆ ಕ್ರೇಜಿ ಬ್ಯಾಟಿಂಗ್ ಗುರು. 146 ರನ್ ಏನೋ ಹೊಡಿತಾನೆ ಅಣ್ಣ, 150 ಬಾಲು. ನನ್ಗೇನು ಗೊತ್ತಾ, ಕೇಶರ ಅಣ್ಣ ಲಂಚ್ ಆದ್ಮೇಲೆಲ್ಲ ಬಂದು ಪಟ್ಟಂತ ಔಟ್ ಆಗಿಬಿಡ್ತಾರೆ, ಅದು ಬೇರೆ ವಿಷಯ. ಆದರೆ ಈ ಲಹಿರು ಕುಮಾರ್ ಏನು ಗುರು, ಫಸ್ಟ್ ಇನ್ನಿಂಗ್ಸಲ್ಲಿ 50 ಬಾಲ್ ಅಂತೆ. ಈ ಇನ್ನಿಂಗ್ಸಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 90 ಬಾಲ್ ಆಡೋನೆ ಅಣ್ಣ. 90 ಬಾಲ್ಗೆ 12 ರನ್ ಅಷ್ಟೇ ಏನೋ ಹೊಡೆದಿದ್ದಾನೆ ಅಣ್ಣ. ಬಟ್ 90 ಬಾಲು ಗುರು, 15 ಓವರ್ ಅನ್ಕೊಳ್ಳಿ, 15 ಓವರ್ಸ್ ಅಣ್ಣನೇ ಆಡಿದ್ದಾನೆ. ಅಂದರೆ ಏನಪ್ಪ ಅರ್ಥನೇ ಆಗಲಿಲ್ಲ ಆ ಥರ ಬ್ಯಾಟಿಂಗು. ಪ್ರಭತ್ ಜೈಸೂರ್ಯ 28 ಬಾಲ್ ಅಂತೆ, ಒಳ್ಳೆ ಕತೆ ಗುರು. ಟೇಲೆಂಡರ್ಸು ಭಯಂಕರ ಆಡಿದ್ರು ಅಂತ. ಇನ್ನು ಸೋನಲ್ ಅಣ್ಣನ ಬಗ್ಗೆ ಬರಬೇಕಂದ್ರೆ ನ್ಯೂ ಸ್ಟಾರ್ ಬಾಯ್ ಶ್ರೀಲಂಕಾ ಪರವಾಗಿ ಹೇಳಬೇಕು ಅಂದರೆ, ಯಾಕಂತಂದರೆ ಆ ಥರ ಆಡಿದಾನೆ ಗುರು ಅಣ್ಣ. ಅಂಥ ಇಮೆನ್ಸ್ ಪ್ರೆಷರಲ್ಲಿ ಒಂಥರ ಟೆಂಪರ್ಮೆಂಟ್ ತೋರಿಸ್ಬಿಟ್ಟು ಏನು ಸ್ವೀಪ್ ಹೊಡೆಯೋದು ಗುರು. ಅಂದರೆ ಏನು ಗೊತ್ತಾ, ಅಣ್ಣ ಅಂತೂ ನೀಟಾಗಿ ಹೇಳ್ಕೊಟ್ಟಾನೆ. ಸ್ವೀಪ್ ಯಾರಿಗೆ ಹೊಡೆಯೋಕ್ಕೆ ಬರುತ್ತೆ, ಸ್ವೀಪ್ ಶಾಟ್ಸ್ ಯಾರು ಸಕ್ಕತ್ತಾಗಿ ಆಡ್ತಾರೆ
ಆರಾಮಾಗಿ ಬಚಾವ್ ಆಗ್ಬೋದು ಗುರು. ಅದು ಸ್ಪಿನ್ನರ್ಸ್ ವಿರುದ್ಧ ಅದು ಡೇ 5 ಆಗಿರ್ಲಿ ಡೇ 10 ಆಗಿರ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ. ಆಮೇಲೆ ಈ ಪಿಚ್ಚಲ್ಲೂ ಆ ಲೆವೆಲಿಗೆ ಭೂತ ಏನು ಇರಲಿಲ್ಲ ಅಂತ, ಯಾಕಂದ್ರೆ ವೇರಿಯಬಲ್ ಬೌನ್ಸ್ ಇರಲಿ ಆ ಥರದ್ದೇನು ಇರಲಿಲ್ಲ. ಆವಾಗ ಇವಾಗ ಒಂದು ಸ್ಪಿನ್ ಆಗ್ತಿತ್ತೇನೋ ಹೊರತಾಗ್ಲಿ ಈ ಕಡೆ ಮೊಳಕಾಲ್ ಕೆಳಗಡೆ ಬಟ್ ಅಂತ ಬಡಿತೆ ನೋಡಿ, ಲೋ ಬೌನ್ಸ್ ಆಗಿಬಿಟ್ಟು ಅಂಥದ್ದು ಏನು ಇರಲಿಲ್ಲ ಗುರು ಆ ಲೆವೆಲ್ಗೆ. ಬಟ್ ಸ್ಟಿಲ್ ನಮ್ಮವ್ರು ಪ್ರಯತ್ನ ಪಟ್ಟರು ಅಂತ ಹೇಳ್ತೀನಿ. ಆದರೆ ಏನಾದರೂ ಬೇರೆ ಏನಾದರೂ ಮಾಡ್ಬೋದಾಗಿತ್ತೇನೋ ಅಂತ, ಯಾಕಂದರೆ ನೀವು ನೋಡಿ ಸಿರಾಜ್ ಅಣ್ಣ ಸ್ವಲ್ಪ ಫಿಟ್ ಅಂತ ಇರಲೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಪ್ರಸಿದ್ಧ ಅಣ್ಣ ಅವರು ಮಾಡಿದ್ರು, ಬಟ್ ಸ್ಟಿಲ್ ರನ್ಸ್ ಓಡಿಸ್ಕೊಂಡು ಅಣ್ಣ ಇವತ್ತು ಸ್ವಲ್ಪ ಯಾಕೆ ಆ ಕಡೆ ಈ ಕಡೆ ಆಯಿತು ಅಂತ ಮಾನವ್ ಸುತ್ತಾರ್ದು ಸ್ವಲ್ಪ ಆ ಕಡೆ ಈ ಕಡೆ ಬಂತು. ಜಡೇಜಾ ನಮ್ಗೆ ಇವತ್ತು ಹೆವಿ ಟ್ರೈ ಮಾಡಿದ್ರು ಅಂತ ಅನ್ನಿಸ್ತು. ಲಾಸ್ಟ್ 2 ವಿಕೆಟ್ ಅವರೇ ತಗೊಂಡಿರೋದು, ಅಂದರೆ ಲೈರು ಕುಮಾರ್ದಾಯ್ತು, ಪ್ರಭಾತ್ ಜಯಸೂರ್ಯದ ಅಣ್ಣನೇ ತಗೊಂಡಿರೋದು ಅನ್ಸುತ್ತೆ. ಸೊ ಅದು ಬಿಟ್ಟರೆ ಬಾಕಿ ಅಂಥದ್ದೇನು ಬೇರೆಯವ್ರ ಕಡೆಯಿಂದ ಬೌಲಿಂಗಲ್ಲಿ ಏನು ಬರಲಿಲ್ಲ. ಶುಭ್ಮನ್ ಗಿಲ್ ಸಾಕತ್ತಾಗ ಅಣ್ಣ ಒಂದು ಯಾವುದೋ ಸ್ಪಿನ್ ಮಾಡ್ದಾಗ ಗುರು ಅಣ್ಣ, ಅದು ಬಿಟ್ಟರೆ ಏನು. ಆಮೇಲೆ ಇನ್ನೊಂದೇನಂದರೆ ನಮ್ಮ ಮಿಯಾ ಬೈ ಅದು ಸ್ಟಂಪ್ ಎಲ್ಲ ಆ ಕಡೆ ಈ ಕಡೆ ಮಾಡೋದಾಯ್ತು, ಪಂತ್ ಎಲ್ಲ ಆ ಕಡೆ ಈ ಕಡೆ ಸ್ಟಂಪ್ ಹಿಂಗೆ ಸ್ವಲ್ಪ ಹಿಂಗೆ ಉಲ್ಟಾ ಪಲ್ಟಾ ಮಾಡ್ತಾರಲ್ಲ, ಅದು ಕೂಡ ಟ್ರೈ ಮಾಡಿದ್ರು. ಎಲ್ಲನೂ ಟ್ರೈ ಮಾಡಿದ್ರು ಗುರು, ಏನೂ ಆಗಲಿಲ್ಲ ಕೊನೆಗೂ. ಒಟ್ನಲ್ಲಿ ಪಂದ್ಯ ಡ್ರಾನಲ್ಲೇ ಅಂತ್ಯ ಆಗ್ಬಿಡುತ್ತೆ. ಈ ಕಡೆ WTC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಇನ್ನು ನಮ್ಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಈ ಸೀರೀಸ್ಗಿಂತ ಮುಂಚೆ 8 ಮ್ಯಾಚಲ್ಲಿ 6 ಆದರೂ ಮಿನಿಮಮ್ ಗೆಲ್ಲಬೇಕು, 7 ಗೆದ್ರೆ ಸೇಫರ್ ಝೋನಲ್ಲಿ ಅನ್ನೋ ಥರ ಇತ್ತು, ಫುಲ್ ಸೇಫರ್ ಝೋನಲ್ಲಿ ಅನ್ನೋ ಥರ ಇತ್ತು. ಬಟ್ ಏನಂದರೆ 8ರಲ್ಲಿ 6 ಆದರೂ ಮಿನಿಮಮ್ ಗೆಲ್ಲಬೇಕು ಅನ್ನೋ ಥರ. ಇವಾಗ ಏನಪ್ಪ ಅಂದರೆ 2 ಟೆಸ್ಟ್ ಮ್ಯಾಚಲ್ಲಿ 1 ಗೆದ್ದಿದ್ದೀವಿ, 1 ಡ್ರಾ ಆಗಿದೆ. ಸೊ ಸ್ವಲ್ಪ ಹೆಂಗಾಗಿದೆ ಇವಾಗ ಅಂತಂದರೆ 51% ಆ ಥರ ಇದೆ. ಬಟ್ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ನ್ಯೂಜಿಲೆಂಡ್ಗೆ ಹೋಗ್ತೀವಿ. ನ್ಯೂಜಿಲೆಂಡಲ್ಲಂತೂ ಅದು ಕಬ್ಬಿಣದ ಕಡಲೆ ಇದ್ದಂಗೆ ಆಗೋರು ಆ ಟೆಸ್ಟ್ ಸೀರೀಸು. ಆಮೇಲೆ ಈ ಕಡೆ BGT ಬರುತ್ತೆ, ಆಸ್ಟ್ರೇಲಿಯಾದವ್ರು ನಮ್ಮ ನೆಲಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆಡ್ತಾರೆ. ಒಂದೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈ ಕಡೆ ನ್ಯೂಜಿಲೆಂಡು ಅದು ಕಬ್ಬಿಣದ ಕಡಲೆ ಅನ್ನೋ ಥರ 6 ಗೆಲ್ಲಬೇಕು ಗುರು, ಅದು ಬೇರೆ ವಿಷಯ. ಇವಾಗ 6 ಗೆದ್ರೂ ಅಂದರೆ 6 ಗೆದ್ರೆ ಸೇಫರ್ ಝೋನಲ್ಲಿ ಇರ್ತೀವಿ, ಬಟ್ 5 ಗೆದ್ರೆ ಸ್ವಲ್ಪ ಕೂತ್ಕೆಗೆ ಬಂದಿರೋ ಥರ ಫೀಲ್ ಆಗುತ್ತೆ. ಆದರೆ ನನಗೆ ಕೇಳಿದ್ರೆ ಯಾಕೋ ಅಲ್ಲಿ ಇಲ್ಲಿ ಸ್ವಲ್ಪ ಹೋಪ್ಸ್ ಅಂತೂ ಇತ್ತು. ಶ್ರೀಲಂಕಾ ವಿರುದ್ಧ 2-0 ಗೆದ್ರೆ ಸ್ವಲ್ಪ ಜಾಸ್ತಿನೇ ಹೋಪ್ಸ್ ಕ್ರಿಯೇಟ್ ಆಗ್ತಿತ್ತೇನೋ. ಬಟ್ ಇದು ಮ್ಯಾಚ್ ಸ್ವಲ್ಪ ಡ್ರಾ ಆಗಿರೋದ್ರಿಂದ ಒಂಚೂರು ಸೆಟ್ ಬ್ಯಾಕ್ ಸಿಕ್ಕಿದೆ ಭಾರತ ತಂಡಕ್ಕೆ ಅಂತ ಅನಿಸುತ್ತೆ. ಆಮೇಲೆ ನ್ಯೂಜಿಲೆಂಡ್ ಅದೇ ಹೇಳಿದ್ನಲ್ಲ, ಅದು ಕಬ್ಬಿಣದ ಕಡಲೆ. ಬಟ್ ಈ ಕಡೆ ಆಸ್ಟ್ರೇಲಿಯಾನು ಬರ್ತಾರಲ್ವ, ಅವ್ರು ಏನಪ್ಪ ಅಂದರೆ ಗೊತ್ತಾಗಿರುತ್ತೆ ಇವಾಗ ಸ್ವೀಪ್ ಹೊಡೆದ್ರೆ ಸಾಕು ಸ್ಪಿನ್ನ ನಾವು ಈಸಿಲಿ ನೆಗೆಟ್ ಮಾಡ್ಬೋದು ಅಂತ. ಅದು ಸ್ಪೆಷಲಿ ಇವಾಗ ಶ್ರೀಲಂಕಾದವ್ರು ಏನು ಮಾಡಿದ್ರಲ್ಲ, ಸೊ ಅದೇ ಒಂದು ಮಂತ್ರ ಇಟ್ಕೊಂಡು ಇವ್ರು ಬರ್ತಾರೆ. ಈ BGTಲಿ ಅವ್ರನ್ನ ಸೋಲ್ಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ. ಅಂದರೆ 4-0, 3-0 ಈ ಥರದ್ದೆಲ್ಲ 3-1 ಗೊತ್ತಿಲ್ಲ ಗುರು, ಕಷ್ಟ ಇದೆ ತುಂಬ ಅಂತ ಫೀಲ್ ಆಗ್ತಿದೆ. ಸೊ WTC ಗೊತ್ತಿಲ್ಲ, ಸ್ವಲ್ಪ ಗ್ಲಿಮ್ಸು ಅಲ್ಲ, ಸ್ಲಿಮ್ ಆಫ್ ಹೋಪ್ಸ್ ಅಂತಾರಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ನಂಬಿಕೆ ಇದೆ, ಹೋಪ್ಸ್ ಇದೆ ಅಂತ. ನೋಡೋಣ ಏನಾಗತ್ತೆ ಅಂತ, ಗೊತ್ತಿಲ್ಲ ಏನು ಕತೆ ಅಂತ. ಇನ್ನು ಶ್ರೀಲಂಕಾ ಅಂದರೆ ಸ್ಪೆಷಲಿ ಸೋನಲ್ ದಿನುಶಾಣಂಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಭಾರತ ತಂಡ ಸ್ವಲ್ಪ ಇನ್ನೂ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಆಗುತ್ತೆ ಕೆಲವೊಂದು ಸರಿ, ಏನು ಮಾಡೋಕ್ಕಾಗಲ್ಲ. ಆದರೂ ಸರಣಿ ಅಂತೂ ಗೆದ್ದಿದ್ದಾರೆ. ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿಲ್ವಲ್ಲ, ಸರಣಿ ಆ ಕಡೆ ಈ ಕಡೆ ಆಗಿ ಏನೇನೋ ಸರಣಿ ಸಮಬಲ ಅಂತ ಅಂಥದ್ದೇನೋ ಆಗಿಲ್ಲ ಅನ್ನೋದೇ ಖುಷಿ ವಿಚಾರ ಅಂತೀನಿ. ನಾಳೆ ಲೈವ್ ಆದರೆ ಪ್ರಾಪರ್ ಆಗಿ ಇದ್ರ ಬಗ್ಗೆ ರಿಪೋರ್ಟ್ ಕಾರ್ಡ್ ತೊಗೊಂಡು ಬಂದ್ಬಿಟ್ಟು WTC ಪಾಯಿಂಟ್ ಆಫ್ ವ್ಯೂ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಮಾತಾಡೋಣ. ಇನ್ ಕೇಸ್ ನಾಳೆ ಲೈವ್ ಆದರೆ, ಆಗಲಿಲ್ಲ ಅಂದರೆ ನೋಡೋಣ ನೆಕ್ಸ್ಟ್ ಲೈವಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಇವತ್ತಂತೂ ಲೈವ್ ಆಗಲ್ಲ. ಸೊ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.